5 ಜೀವಂತ ಬಾಂಬ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 3 ಟಿಫನ್ ಬಾಕ್ಸ್ 2 ಬಕೆಟ್ನಲ್ಲಿದ್ದಂತ ಬಾಂಬ್ ಪೂಂಚ್ನ ಸುರಾನ್ ಕೋಟೆ ಅರಣ್ಯದಲ್ಲಿ ಪತ್ತೆ ಆಗಿರುವಂತದ್ದು. ಭಾರೀ ಅನಾಹುತವೊಂದನ್ನ ತಪ್ಪಿಸಿದ್ದಾರೆ ನಮ್ಮ ಭಾರತೀಯ ಸೇನೆ. ದೊಡ್ಡದೊಂದು ಅನಾಹುತ ಸಂಭವಿಸಿಬಿಡ್ತಾ ಇತ್ತು. ಆದರೆ ಈ ಅನಾಹುತವನ್ನ ತಪ್ಪಿಸುವಲ್ಲಿ ಯಶಸ್ವಿ ಆಗಿದೆ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದಲ್ಲಿ 5 ಜೀವಂತ ಬಾಂಬ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 5 ಜೀವಂತ ಬಾಂಬ್ಗಳು ಪ್ರತ್ಯಕ್ಷ ಆಗಿತ್ತು. 5 ಜೀವಂತ ಬಾಂಬ್ಗಳನ್ನ ವಶಕ್ಕೆ ಪಡೆದುಕೊಂಡಿರೋದು. 3 ಟಿಫನ್ ಬಾಕ್ಸು 2 ಬಕೆಟ್ನಲ್ಲಿ ಬಾಂಬ್ಗಳು ಪತ್ತೆ ಆಗಿತ್ತು. ಇದು ಪೂಂಚ್ನ ಸುರಾನ್ ಕೋಟೆ ಅರಣ್ಯದಲ್ಲಿ ಪತ್ತೆ ಆಗಿತ್ತು. ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗಡಿಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಸುಮಾರು 11 ದಿನಗಳಿಂದಲೂ ಕೂಡ ಪರಿಸ್ಥಿತಿ ಉದ್ವಿಗ್ನ ಆಗಿರೋದು. ಇನ್ನೊಂದು ಕಡೆಯಲ್ಲಿ ಉಗ್ರರಿಗಾಗಿ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಮ್ಮ ಸೇನೆ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಕಾಶ್ಮೀರದಲ್ಲಿ 5 ಜೀವಂತ ಬಾಂಬ್ಗಳು ಪತ್ತೆ ಆಗಿದೆ. 3 ಟಿಫನ್ ಬಾಕ್ಸ್ 2 ಬಕೆಟ್ನಲ್ಲಿ ಬಾಂಬ್ಗಳು ಪತ್ತೆ ಆಗಿರೋದು. ಇದು ಪೂಂಚ್ನ ಸುರಾನ್ ಕೋಟೆ ಅರಣ್ಯದಲ್ಲಿ ಪತ್ತೆ ಆಗಿರೋದು. ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಇದು ಕಾಣಿಸಿದೆ. ಅದನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಜಮ್ಮು ಕಾಶ್ಮೀರದಲ್ಲಿ 5 ಜೀವಂತ ಬಾಂಬು ಪತ್ತೆ ಆಗಿರುವಂಥದ್ದು. ಇವುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 3 ಟಿಫನ್ ಬಾಕ್ಸು 2 ಬಕೆಟ್ನಲ್ಲಿ ಈ ಬಾಂಬ್ಗಳು ಪತ್ತೆ ಆಗಿರೋದು. ಅಲ್ಲಿನ ಫೋಟೋ ನೀವು ನೋಡ್ತಾ ಇರೋದು. ಭಾರಿ ಅನಾಹುತ ಒಂದು ತಪ್ಪಿ ಬಿಡ್ತಾ ಇತ್ತು. ಸ್ವಲ್ಪ ಮೈ ಮರೆತಿದ್ರು. ಆದರೆ ನಮ್ಮ ಸೇನೆ ಅಲರ್ಟ್ ಆಗಿದೆ. ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥದ್ದನ್ನು ಭಾರತ ಸೇನೆ ಮೊದಲೇ ಅರಿತಿದೆ. ಆ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆ ಸಿದ್ಧತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಿನ ರೀತಿಯಾದಂಥ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಸೇನೆಗೂ ಕೂಡ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನು ನೀಡಿರುವಂಥದ್ದು. ಇದರ ಬೆನ್ನಲ್ಲೇ ಜೀವಂತ ಬಾಂಬ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದನ್ನೇನಾದರೂ ಗಮನಿಸಿಲ್ಲ ಅಂತ ಅಂದಿದ್ರೆ ದೊಡ್ಡದೊಂದು ದುರಂತ ಸಂಭವಿಸಿ ಬಿಡ್ತಾ ಇತ್ತು. ಆದರೆ ನಮ್ಮ ಭಾರತೀಯ ಸೇನೆ ಇದನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲೇ 5 ಜೀವಂತ ಬಾಂಬ್ಗಳು ಸಿಕ್ಕಿರುವಂಥದ್ದು. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಆದಂಥ ಅಟ್ಯಾಕ್ನ ನಂತರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಪ್ರದೇಶದಲ್ಲಿ ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಬಹುದು ಅನ್ನೋದನ್ನು ತಿಳಿದಿರುವಂಥ ಭಾರತ ಸೇನೆ ಎಚ್ಚೆತ್ತುಕೊಂಡಿದೆ. ಎಲ್ಲ ಕಡೆಯಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಕ್ಷಣ ಕ್ಷಣಕ್ಕೂ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಸೇನೆ ಕೂಡ ಅಲರ್ಟ್ ಆಗಿರೋದು. ಇದೀಗ ಜೀವಂತ ಬಾಂಬನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಮುಖಾಂತರವಾಗಿ ಭಾರಿ ಅನಾಹುತವೊಂದು ತಪ್ಪಿಸಿದ್ದಾರೆ ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರು. ಜಮ್ಮು ಕಾಶ್ಮೀರದಲ್ಲೇ ಈ 5 ಜೀವಂತ ಬಾಂಬ್ಗಳನ್ನು ವಶಕ್ಕೆ ಪಡೆದುಕೊಂಡಿರೋದು. ನೋಡಿ, 3 ಟಿಫನ್ ಬಾಕ್ಸು 2 ಬಕೆಟ್ನಲ್ಲಿ ಈ ಬಾಂಬ್ಗಳು ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಪೂಂಚ್ನ ಸುರಾನ್ ಕೋಟೆ ಅರಣ್ಯದಲ್ಲಿ ಪತ್ತೆ ಆಗಿರೋದು. ಅರಣ್ಯ ಪ್ರದೇಶದಲ್ಲಿ ಇದು ಕಾಣಿಸ್ಕೊಂಡಿದೆ. ಉಗ್ರರಿಗಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಇದು ಪತ್ತೆ ಆಗಿರೋದು. ಕಾಡಲ್ಲೂ ಕೂಡ ಕುಂಬಿಂಗನ್ನು ಮಾಡಲಾಗ್ತಾ ಇದೆ. ಎಲ್ಲಿ ಅಡಗಿ ಕೂತಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ತ್ವರಿತಗೊಳಿಸಲಾಗಿದೆ. ಈ ಕಾರ್ಯಾಚರಣೆಯ ಸಂದರ್ಭದಲ್ಲೇ ಕಾಡಿನಲ್ಲಿ ಬಾಂಬ್ಗಳು ಪತ್ತೆ ಆಗಿರೋದು. ಅವತ್ತು ಅಟ್ಯಾಕ್ ಆದ ನಂತರ ಉಗ್ರರು ಕಾಡಿನಲ್ಲಿ ಎಸ್ಕೇಪ್ ಆದ್ರು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅನೇಕ ಉಗ್ರರು ಕಾಡಿನಲ್ಲಿ ಅಡಗಿ ಕೂತಿರಬಹುದಾದ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ.